everyone. Good morning. In this video, I discuss topic on confusing words. There are cost, ceiling. So, what difference between cost, cost, cost? So here, first one is cost is the meaning of this one is a ಎರಕ ಹೊಯ್ದ ಅಂತ ಹೇಳ್ತೀವಿ. ಎರಕ ಹೊಯ್ದ ಅಂತ ಹೇಳ್ತೀವಿ ನಾವು. ಎರಕ ಹೊಯ್ದ. ನೆಕ್ಸ್ಟು another one meaning of this one is the ಎಸೆ ಅಂತ ಹೇಳ್ತೀವಿ ನಾವು. ಏನು ಬಲವಂತವಾಗಿ ಎಸೆಯುವುದು. another one is the ಕಾಸ್ಟ್, ಬಲವಂತವಾಗಿ ಉದ್ದೇಶಪೂರ್ವಕವಾಗಿ ಎಸಿತಕ್ಕಂಥದಕ್ಕೆ ನಾವು ಕಾಸ್ಟ್ ಅಂತ ಹೇಳ್ತೀವಿ. ಹೌದಾ, ಇದು ಇಂಗ್ಲೀಷ್ದಲ್ಲಿ ನಾವು ಕ್ಯಾಸ್ಟ್ ಅಂತಕ್ಕಂಥದ್ದನ್ನು ನೋಡೋಣ. ಇಂಗ್ಲೀಷಲ್ಲಿ ನಾವು ಅರ್ಥೈಸ್ಕೋಣ. ಎ ಸೆಟ್ ಆಫ್ ಪೀಪಲ್ working in a film or play ಅಂತಕ್ಕಂಥದ್ದು. ಇಲ್ಲಿ ಇದರ ಒಂದು ಅರ್ಥ ಏನು ಕೊಡ್ತೈತಪ್ಪ ಅಂತಂದಾಗ ಫುಲ್ ಸೆಂಟೆನ್ಸಲ್ಲಿ ಎ ಸೆಟ್ ಆಫ್ ಪೀಪಲ್ ವರ್ಕಿಂಗ್ ಇನ್ ಎ ಫಿಲ್ಮ್ ಆರ್ ಪ್ಲೇ ಅಂತಕ್ಕಂಥದ್ದು. ಹೌದಾ, ಇದರ ಮೀನಿಂಗ್ ಏನಪ್ಪ ಅಂತಂದಾಗ ನೋಡಿ, ಚಲನಚಿತ್ರ ಅಥವಾ ನಾಟಕದಲ್ಲಿ ಕೆಲಸ ಮಾಡುವ ಜನರ ಗುಂಪು ಅಂತಕ್ಕಂಥದ್ದನ್ನು ಇಲ್ಲಿ ಅರ್ಥವನ್ನು ಕೊಡ್ತದೆ. ಇದಕ್ಕೆ ಉದಾಹರಣೆಯನ್ನು ನಾವು ನೋಡಿದಾಗ ದ ಫಿಲ್ಮ್ ಹ್ಯಾಸ್ ಎ ಮಲ್ಟಿ ಸ್ಟಾರ್ ಕಾಸ್ಟ್ ಅಂತ ಹೇಳಿ. ಹೌದಾ, ಈ ಕಾಸ್ಟ್ ಅಂತಕ್ಕಂಥದ್ದು ಇಲ್ಲಿ ಉಪಯೋಗಿಸಲ್ಪಟ್ಟಿದೆ. ಇಲ್ಲಿ ಕನ್ಫ್ಯೂಸಿಂಗ್ ಆಗ್ತಕ್ಕಂಥದ್ದು ಈ ಕಾಸ್ಟಿಗೆ ವ್ಯತ್ಯಾಸ ಏನಪ್ಪ ಅಂತಂದಾಗ ಇದರ ಏನು ಈ ಕಾಸ್ಟದ ಒಂದು ಮೀನಿಂಗ್ ಏನಾಗಿದೆ, ಎ ಸೆಟ್ ಆಫ್ ಪೀಪಲ್ ವರ್ಕಿಂಗ್ ಇನ್ ಎ ಫಿಲ್ಮ್ ಆರ್ ಎ ಪ್ಲೇ ಅಂತಕ್ಕಂಥದ್ರ ಅರ್ಥವಾಗಿದೆ. ಹೌದಾ, ಈ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡಾಗ ಏನಾಗ್ತದಪ್ಪ ಅಂತಂದಾಗ ದ ಫಿಲ್ಮ್ ಹ್ಯಾಸ್ ಎ ಮಲ್ಟಿ ಸ್ಟಾರ್ ಕ್ಯಾಸ್ಟ್ ಅಂತಕ್ಕಂಥದ್ದನ್ನು, ಅಂದರೆ ಬಹುದೃಶ್ಯ ವಲಯನ್ನು ಹೊಂದಿರತಕ್ಕಂತಹ ಚಲನಚಿತ್ರವಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಮಲ್ಟಿ ಸ್ಟಾರ್ ಬಹು ದೃಶ್ಯಾವಳಿ ಅಂತ ಹೇಳ್ತೀವಿ. ಹೌದಾ, ಆ ದೃಶ್ಯಾವಳಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಕಾಸ್ಟ್ ಆಗಿದೆ. ನೆಕ್ಸ್ಟು ಇದರ ಒಳಗಡೆನೆ ಮತ್ತೆ ಬೇರೆ ಅರ್ಥವನ್ನು ಕೊಡ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡೋಣ. ಹೌದಾ, ಈ ಕಾಸ್ಟಿಗೆ ಹೌದಾ ಇದಕ್ಕೆ ಮತ್ತೆ ಬೇರೆ ಅರ್ಥವನ್ನು ಹೇಳ್ತೀವಿ ನಾವು. ಏನು ಹೇಳ್ತೀವಪ್ಪ ಅಂತಂದಾಗ ನೋಡಿ, ಟು throw something forcefully or ಪರ್ಪೋಸ್ಫುಲಿ ಅಂದಾಗ ಇವ್ರ ಮಾರ್ತೇನು ಇದೇಗಿಂದ ಅರ್ಥ ನಾವು ನೋಡಿದ್ದೀವಿ. ಚಲನಚಿತ್ರ ಅಥವಾ ನಾಟಕದಲ್ಲಿ ಕೆಲಸ ಮಾಡುವ ಜನರ ಗುಂಪಿಗೆ ಕಾಸ್ಟ್ ಅಂತ ಹೇಳ್ತೀವಿ. ಇನ್ನೊಂದು ಕಾಸ್ಟ್ಗೆ ಇದೆ, ಸೇಮ್ ಇರುತ್ತೆ. ಇದಕ್ಕೇನಂತ ಹೇಳ್ತೀವಿ, ಟು ಥ್ರೋ ಸಮಥಿಂಗ್ ಫೋರ್ಸ್ಫುಲಿ ಆರ್ ಪರ್ಪೋಸ್ಫುಲಿ. ಇಟ್ಸ್ ಮೀನ್ಸ್ ಬಲವಂತವಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಏನನ್ನಾದರೂ ಎಸೆಯೋದು. ಹೌದಾ, ಎಸೆಯಲು ಮೀನ್ಸ್ ಒಗಿತಕ್ಕಂಥದ್ದು. ಹೌದಾ, ಹೀಗೆ ಹೇಳ್ತಕ್ಕಂಥದಕ್ಕೆ ಕ್ಯಾಸ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ನಾವು ತೆಗೆದುಕೊಂಡಾಗ, ಉದಾಹರಣೆಗೆ ದ fishermen
cast their nets into the water. ನೋಡಿ ಇಲ್ಲೇನಿದೆ, ಕಾಸ್ಟ್ ಅಂತಕ್ಕಂಥದ್ದಿದೆ. ಇದು ಇಲ್ಲಿ ಏನು ಮೀನಿಂಗ್ ಕೊಡ್ತಾ ಇದೆ ರೀ, ಈ ಬಲೆಗಳನ್ನು ಎಸೆತಕ್ಕಂಥದ್ದು, ಎಸೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಹೌದಾ, ಎಸೆ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತಾ ಇದೆ. ಇದು ಯಾವುದು, ಕಾಸ್ಟ್ ಅಂತಕ್ಕಂಥದ್ದು. ಹೌದಾ, ಈ ಒಂದು ಸೆಂಟೆನ್ಸ್ದ ಅರ್ಥ ಏನಪ್ಪ ಅಂತಂದಾಗ, ದ ಫಿಶರ್ ಮೆನ್ ಕಾಸ್ಟ್ ದೇರ್ ನೆಟ್ಸ್ ಇನ್ ಟು ದ ವಾಟರ್. ಹೌದಾ, ಇದರ ಅರ್ಥ ಏನಪ್ಪ ಅಂತಂದಾಗ, ಮೀನುಗಾರರು ತಮ್ಮ ಬಲೆಗಳನ್ನು ನೀರಿಗೆ ಎಸೆಯುತ್ತಾರೆ. ಮೀನುಗಾರರು ತಮ್ಮ ಬಲೆಗಳನ್ನು ನೀರಿನಲ್ಲಿ ಎಸೆಯುತ್ತಾರೆ ಅಂತಕ್ಕಂಥದನ್ನು ಅರ್ಥವನ್ನು ಕೊಡುತ್ತದೆ. ಈ ಒಂದು ವಾಕ್ಯದ ಅರ್ಥವಾಗಿದೆ. ಹೌದಾ, ನೆಕ್ಸ್ಟ್ ಅಂಡರ್ಮನ್ ಕಾಸ್ಟ್ನ ನಾವು ಇದಕ್ಕೆ ಇನ್ನೊಂದು ನಾವು ಅರ್ಥವನ್ನು ತೆಗೆದುಕೊಂಡಾಗ, ಇನ್ನೊಂದು ಎಕ್ಸಾಂಪಲನ್ನು ನಾವು ತೆಗೆದುಕೊಂಡಾಗ ನೋಡಿ, ದ which cast a spell on the princess. ನೋಡು, ಈ ಕಾಸ್ಟ್ ಅಂತಕ್ಕಂಥದ್ದು ಇದೆಯಲ್ಲ, ಇಲ್ಲಿ ವಿಚ್ ಅಂದಾಗ ವಿಚ್ ಅಲ್ಲ, ಇದು ವಿಚ್ ಮತ್ತು ವಿಚ್ ಸೇಮ್ ಪ್ರೊನೌನ್ಸಿಯೇಷನ್ ಆಕತಿ. ಇಲ್ಲಿ WITCH ವಿಚ್ ಅಂತಂದಾಗ ಇಲ್ಲಿ ಏನು ಹೇಳ್ತೀವಿ ನಾವು, ಮಾಟಗಾರ್ತಿ ಅಂತ ಹೇಳ್ತೀವಿ. ಆ ಮಾಟವನ್ನು ಮಾಡ್ತಕ್ಕಂಥವ್ರಿಗೆ ವಿಚ್ ಅಂತ ಹೇಳ್ತೀವಿ ನಾವು. ಆ ಒಂದು ದ ವಿಚ್ ಕಾಸ್ಟ್ ಎ ಸ್ಪೆಲ್ ಆನ್ ದ ಪ್ರಿನ್ಸಸ್ ಅಂತಕ್ಕಂಥದ್ದು ಏನಿದೆಯೋ, ಇದರ ಒಂದು ಅರ್ಥ ಏನಪ್ಪ ಅಂತಂದ ಕನ್ನಡದಲ್ಲಿ, ಮಾಟಗಾರತಿ ರಾಜಕುಮಾರಿಯ ಮೇಲೆ ಒಂದು ಕಾಗುಣಿತವನ್ನು ಹಾಕಿದರು ಅಂತಕ್ಕಂಥದನ್ನ ಇಲ್ಲಿ ಹೇಳ್ತತಿ. ಎಸ್, ಸೊ ಈ ಕಾಸ್ಟ್ ಅಂತಕ್ಕಂಥದನ್ನ ಈಗ ನಾವು ಇಲ್ಲಿ ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ಅಂಡರ್ ಒಂದು ಕಾಸ್ಟನ್ನು ನಾವು ತೆಗೆದುಕೊಂಡಾಗ, ಈ ಕಾಸ್ಟ್ ಅಂತಕ್ಕಂಥದ್ದು ಏನು ಮೀನಿಂಗ್ ಕೊಡದತ್ತಪ್ಪ ಅಂತಂದಾಗ, ಎ ಸೋಷಿಯಲ್ ಕ್ಲಾಸ್ ಅಂತ ಹೇಳ್ತೀವಿ ನಾವು. ಹೌದಾ, ಒಂದು ಸಾಮಾಜಿಕ ವರ್ಗದ ಬಗ್ಗೆ ಹೇಳ್ತಕ್ಕಂಥದಕ್ಕೆ ನಾವಿಲ್ಲಿ ಕಾಸ್ಟ್ ಅಂತ ಹೇಳ್ತೀವಿ. ಈ ಕಾಸ್ಟ್ ಅಂತಕ್ಕಂಥದಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ನೋಡಿ, ದ ಹಿಂದೂಸ್ follow a caste system ಅಂತ ಹೇಳ್ತೀವಿ. ಈ ಹಿಂದೂಗಳು ಏನಪ್ಪ ಅಂತಂದ್ರೆ, ಹಿಂದೂಗಳು ಒಂದು ಜಾತಿ ವ್ಯವಸ್ಥೆಯನ್ನು ಅನುಸರಿಸುತ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತೀವಿ. ದಯವಿಟ್ಟು ಇಲ್ಲಿ ಯಾವುದೇ ಧರ್ಮವನ್ನು ನಿಂದಿಸ್ತಕ್ಕಂಥದ್ದು ಇಲ್ಲಿ ಇಲ್ಲ. ಇದು ಉದಾಹರಣೆಗೆ ನಾವು ಹೇಳ್ತಕ್ಕಂತಹ ಒಂದು ಉದಾಹರಣೆ ಆಗಿದೆ. ಸೊ ದ ಹಿಂದೂಸ್ ಫಾಲೋ ಎ ಕಾಸ್ಟ್ ಸಿಸ್ಟಮ್. ಹೌದಾ, ಹಿಂದೂ ಏನಪ್ಪ ಅಂತಂದ್ರೆ ಈ ಒಂದು ಜಾತಿ ವ್ಯವಸ್ಥೆಯನ್ನು ಅನುಕರಣೆಯನ್ನು ಮಾಡುತ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳುತ್ತದೆ, ಅನುಸರಿಸುತ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ತಿಳಿಬೋದು. ಸೊ ದೆನ್ ಸಿಲಿಂಗ್ ಅಂತಕ್ಕಂಥದ್ದು, ಇದಕ್ಕೆ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಈಗ ನಾವು ನೋಡೋಣ. ಹೌದಾ, ಈ ಸಿಲಿಂಗದ ಒಂದು ಅರ್ಥವನ್ನು ಏನು ಕೊಡ್ತದಪ್ಪ ಅಂತಂದಾಗ, ಟಾಪ್ ಸರ್ಫೇಸ್ ಆಫ್ ದ ರೂಮ್ ಅಂತ ಹೇಳ್ತೀವಿ ನಾವು. ದ ರೂಮ್, ಟಾಪ್ ಸರ್ಫೇಸ್ ಆಫ್ ದ ರೂಮ್ ಅಂತಂದಾಗ ಇವ್ರ ಮೀನಿಂಗ್ ಏನಪ್ಪ ಅಂತಂದಾಗ, ಕೋಣೆಯ ಮೇಲ್ಭಾಗ ಅಂತ ಹೇಳ್ತೀವಿ ನಾವು. ಕೋಣೆಯ ಮೇಲ್ಭಾಗಕ್ಕೆ ನಾವು ಏನಂತ ಹೇಳ್ತೀವಿ, ಇದಕ್ಕೆ ಸೀಲಿಂಗ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಅರ್ಥೈಸ್ತೀವಿ. ಈ ಒಂದು ಸೀಲಿಂಗ್ ಅಂತಕ್ಕಂಥದಕ್ಕೆ ನಾವು ಉದಾಹರಣೆಯನ್ನು ತೆಗೆದುಕೊಂಡಾಗ ನೋಡಿ, ಉದಾಹರಣೆಗೆ ಫಾರ್ ಎಕ್ಸಾಂಪಲ್, the ceiling of
our house is in deplorable ಕಂಡೀಷನ್. ಡಿಪ್ಲೋರೇಬಲ್ ಕಂಡೀಷನ್ ಅಂತ ಹೇಳ್ತೀವಿ ನಾವು. ಈ ಒಂದು ವಾಕ್ಯದ ಒಂದು ಅರ್ಥ ಏನಪ್ಪ ಅಂತಂದಾಗ ನೋಡಿ, ನಮ್ಮ ಮನೆಯ ಮೇಲ್ಭಾಗ ಒಂದು ಶೋಚನೀಯ ಸ್ಥಿತಿಯಲ್ಲಿದೆ, ಅತ್ಯಂತ ಒಂದು ಕಠಿಣವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂತಹ ನಮ್ಮ ಮೇಲ್ಮನೆಯ ಭಾಗವಾಗಿದೆ ಅಂತಕ್ಕಂಥದ್ದು ಹೇಳ್ತೀವಿ ನಾವು. ಹೌದಾ? ಏನದು? ದ ಸೀಲಿಂಗ್ ಆಫ್ ಅವರ್ ಹೌಸ್ ಈಸ್ ಇನ್ ಅ ಡಿಪ್ಲೋರೇಬಲ್ ಕಂಡೀಷನ್. ಹೀಗಂದಾಗ ನಮ್ಮ ಮನೆಯ ಮೇಲ್ಭಾಗ ಶೋಚನೀಯ ಸ್ಥಿತಿಯಲ್ಲಿದೆ ಅಂತಕ್ಕಂಥದ್ದನ್ನ ಅರ್ಥವನ್ನು ಇದು ಕೊಡುತ್ತದೆ. ಅಂಡರ್ ಒನ್ ಸೀಲಿಂಗ್, ಈ ಸೀಲಿಂಗದ ಒಂದು ಅರ್ಥ ಏನಪ್ಪ ಅಂತಂದಾಗ ಟು ಸ್ಟ್ಯಾಂಪ್ ವಿತ್ ಸೀಲ್. ಏನು? ಸ್ಟ್ಯಾಂಪ್ ವಿತ್ ಸೀಲ್ ಅಂತಕ್ಕಂಥದ್ದು ಆ ಒಂದು ಮುದ್ರೆ ಅಥವಾ ಯಾವುದೇ ಒಂದು ಪತ್ರಗಳ ಮೇಲೆ ಮುದ್ರೆಯನ್ನು ಹಾಕ್ತಾರಲ್ಲ, ಆ ಹಚ್ತಕ್ಕಂಥ ಒಂದು ಟಿಕೆಟ್ ಅಂತ ಹೇಳ್ತಿಲ್ಲ, ಆ ಸ್ಟ್ಯಾಂಪನ್ನು ಹಚ್ತಕ್ಕಂಥದ್ದು, ಮುದ್ರಿಸಿರ್ತಕ್ಕಂಥದಕ್ಕೆ ನಾವು ಸ್ಟ್ಯಾಂಪ್ ವಿತ್ ಸೀಲ್ ಅಂತ ಹೇಳ್ತೀವಿ. ಆ ಒಂದು ಪೇಪರ್ ಮೇಲೆ ಒಂದು ಸೀಲ್ ಆಗಿರ್ತೈತಿ, ಅದಕ್ಕೆ ನಾವು ಸೀಲ್ ಅಂತ ಹೇಳ್ತೀವಿ. ಹೌದಾ? ಈ ಸೀಲ್ ಅಂತಂದಾಗ ಇದಕ್ಕೊಂದು ಉದಾಹರಣೆಯನ್ನು ನಾವು ನೋಡಿದಾಗ ಏನಾಗುತ್ತಾರೆ ಇಲ್ಲಿ ನೋಡಿ, Madhavi is sealing the letters one by one. ಏನಿದೆ ಇದು? ಮಾಧವಿ ಈಸ್ ಸೀಲಿಂಗ್ ದ ಲೆಟರ್ಸ್ ಒನ್ ಬೈ ಒನ್. ಹೀಗೆ ಈ ಒಂದು ಉದಾಹರಣೆಯಲ್ಲಿ ನಾವು ನೋಡಿದಾಗ ಇಲ್ಲಿ ಸೀಲಿಂಗ್ ಅಂತಕ್ಕಂಥದ್ದು ಬಂತು. ಹೌದಾ? ಈ ಒಂದು ಅರ್ಥವನ್ನು ಏನು ಕೊಡ್ತಾ ಇದೆಯಪ್ಪ ಅಂತಂದಾಗ ನೋಡಿ, ಮಾಧವಿ ಅಕ್ಷರಗಳನ್ನು ಒಂದೊಂದಾಗಿ ಏನು ಆ ಒಂದು ಸ್ಟ್ಯಾಂಪನ್ನು ಮಾಡುತ್ತಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡುತ್ತದೆ. ಸೊ ದಿಸ್ ಈಸ್ ಫಾರ್ a confusing words for the BA third semester students. Thank you for watching our videos. Next I will continue next session. Okay, thank you.